ಗುಬ್ಬಿಯ ರೈಲ್ವೆ ಸ್ಟೇಷನ್ ಯಾರ್ಡ್ನಲ್ಲಿ ಲಘು ರಸ್ತೆ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಉದ್ಘಾಟನೆ ಮಾಡಿ ಮಾತನಾಡಿದರು. ಬಹುದಿನಗಳ ಕನಸು ನನಸಾಗಿದೆ. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ 10 ಹಲವು ಯೋಜನೆಗಳು ನಡೆಯುತ್ತಿದ್ದು, ನೀವು ಹಾಕಿರುವ ಮತದ ಋಣವನ್ನು ತೀರಿಸಲು ಉತ್ತಮ ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ದೇವಾಲಯ ಬಳಿಯ ಎನ್ಎಚ್ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಸಹ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಮಾಜಿ ಸಂಸದ ಜಿಎಸ್ ಬಸವರಾಜು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ತಾಸಿಯಾ, ಉಪಾಧ್ಯಕ್ಷೆ ಶ್ವೇತಾ, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಚಂದ್ರಶೇಖರ ಬಾಬು, ಎನ್ಸಿ ಪ್ರಕಾಶ್ ಸೇರಿದಂತೆ ಹಲವು ಎನ್ಡಿಎ ಮುಖಂಡರು, ರೈಲ್ವೆ ಸಚಿವರು ಹಾಜರಿದ್ದರು. ಇಡೀ ದೇಶದ ವಿಶ್ವದಲ್ಲಿ 11 ವರ್ಷದಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವ್ದಾದ್ರು ಯೋಜನೆ ಕೈಗೆತ್ತಿಕೊಂಡ್ರೆ ಆ ಯೋಜನೆ ಮುಗಿಯೋ ತನಕ ಒಂದೇ ಒಂದು ದಿನ ಕೂಡ ಗುತ್ತಿಗೆದಾರ ಹೋಗಿ ನಮ್ಗೆ ಬಿಲ್ ಬಂದಿಲ್ಲ ಅಂತ ಇನ್ನೊಬ್ಬರ ಹೇಳ್ಬಾರ್ದು ಅನ್ನುವ ಸಿಸ್ಟಮ್ ಅನ್ನ ತಂದಿದ್ದಾರೆ. ಆ ಸಿಸ್ಟಮ್ ನಲ್ಲಿ ನಮ್ಮ ರೈಲ್ವೆ ಇಲಾಖೆ ನಮ್ಮ ಸಿಇಒ ಇದ್ದಾರೆ. ಅದೇ ಕ್ರಮ ನಮ್ಮಲ್ಲಿ ಕನ್ನಡ ಕೂಡ ಏಕಿಗೆ ಹಬ್ಬ ನಮ್ಮ ಶರ್ಮಾ ಅವರಿದ್ದಾರೆ, ನಮ್ಮ ಡಿಆರ್ಎಂ ಸಾಹೇಬ್ ಇದ್ದಾರೆ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ರೈಲ್ವೆ ಮತ್ತು ನ್ಯಾಷನಲ್ ರೈಲ್ವೆ. ಸೋಮಣ್ಣ ಕ್ಯಾಂಡಿಡೇಟ್ ಅದರಿಂದ ಪಕ್ಷಕ್ಕೆ ಅನೇಕ ಗೊಂದಲಗಳು ಸೃಷ್ಟಿಯಾಯಿತು. ಏನೇ ಒಂದು ಕೂಡ ಕೊನೆಯವರೆಗೂ ಅಚಲವಾಗಿ ನಿಂತ್ಕೊಂಡು ಅವರಿಗೆ ಸಿಕ್ಕಿಸಿ ಅವರಿಗೆ ಗೆಲ್ಲಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾನು ಕೊಟ್ಟಿಲ್ಲ, ನಾನು ಬಿಟ್ಟು ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇದು ಕೂಡ ನಾನು ಅಭಿನಂದನೆಯಿಂದ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಒಬ್ಬ ಗಣ್ಯರ ವ್ಯಕ್ತಿಯನ್ನ ನೀವು ಇಲ್ಲಿ ಎಂಪಿ ಆಗಿ ಮಾಡಿದ ದೈವ ಅನುಗ್ರಹ ಹೇಗಿದೆ ಅಂದ್ರೆ ಅವರಿಗೆ ಅವಕಾಶಗಳು ತಾನಾಗಿ ನಾನು ಒದಗಿಸುವ ರೈಲ್ವೆ ಖಾತೆ ರಾಜ್ಯ ಸಚಿವರಾದರು. ಬಹುಶಃ ನಮ್ಮ ಜಿಲ್ಲೆಯವರೆಗೆ ಯಾವುದೇ ಕೆಲಸ ರೈಲ್ವೆ ಉಳ್ಕೊಳ್ಳಲ್ಲ. ಈಗ 4 ವರ್ಷ ಅವರಿಗೆ ಅವಕಾಶ ಇರ್ಬೋದು, ಅಷ್ಟರಲ್ಲಿ ಯಾವುದೇ ಉಳ್ಕೊಳ್ಳಲ್ಲ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜ್ಯದಲ್ಲಿ ಉತ್ತಮ ಮಟ್ಟಿಗೆ ಹೋಗಿ ಅವರು ರಾಜಕಾರಣ ಬೇಡ ಅಂತ ಅವ್ರಿಗೆ ಈ ರಾಜಕಾರಣ ಬೇಡ ಅಂತ ಹೇಳಿ ನೀವು ಎಲ್ಲಿ ತನಕ ದೊಡ್ಡ ಶಕ್ತಿ ಇದೆಯೋ, ಮನಸ್ಸಿನಲ್ಲಿ ಉತ್ಸಾಹ ಇದೆಯೋ, ನೀವೇನಾದ್ರೂ ಮಾಡಬೇಕು ಅಂತಕ್ಕಂಥ ಮನಸ್ಸಿಗೆ ಅಲ್ಲಿವರೆಗೂ ನೀವು ರಾಜಕಾರಣ ಮಾಡ್ತಕ್ಕಂಥ ಮಾಡಿ. ನನಗೆ ತಿಳಿದ ಇನ್ನು 25-30 ವರ್ಷ ಅಲ್ಲಾಡದ ಗಿರಾಕಿ ನಿಮ್ಮ ನಿಮ್ಮ ಚಲನವಲನಗಳು, ನೀವು ಓಡಾಡೋದು, ನೀವು ನೋಡಿದ್ರೆ ನನಗೆ ಎಲ್ಲಾದ್ರೂ ಸ್ಫೂರ್ತಿ. ಅವರು ನಮಗೆಲ್ಲ ನಾಯಕರುಗಳು ಯಾರು ಸ್ಫೂರ್ತಿ ಇರ್ಬೇಕು ಅಂದ್ರೆ ಇಂಥ ನಾಯಕರುಗಳು ನನಗೆ ಸ್ಫೂರ್ತಿ ಇರ್ಬೇಕಾಗುತ್ತೆ. ನಮ್ಗೆ ಯಾವತ್ತೂ ಕೂಡ ಇಂಥ ನಾಯಕರುಗಳನ್ನ ನಾವು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಕೆಲಸವನ್ನ ಮಾಡೋಣ. ನಾನು ಹಿಂದೆಂದೂ ನೋಡಿರ್ಲಿಲ್ಲ. ನಾನು 25 ವರ್ಷದಿಂದ ಇದ್ದೀನಿ. ಹಿಂದೆಂದೂ ಇಂಥ ಒಳ್ಳೆ ನಾಯಕರನ್ನ ನಾನು ಕಂಡಿರಲಿಲ್ಲ. ಬಹುಶಃ ಅವರಿಗೆ ಇನ್ನೂ ಹೆಚ್ಚು ಚನ್ನಬಸವೇಶ್ವರ ಐಶ್ವರ್ಯ ಇದೆ, ಐಶ್ವರ್ಯ ಸಂತೋಷ ಕೊಡ್ಲಿ, ಅಧಿಕಾರ ಕೊಡ್ಲಿ, ಆಯಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಡೆಸಿ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.